ಯೋಬನ ಉಚ್ಚ ದೇಶದಲ್ಲಿ ಶ್ರೀಮಂತನಾಗಿದ್ದ ಯೋಬ, ಅವನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದ ಯೋಬ, ನೀತಿವಂತನಾಗಿದ್ದ ಯೋಬ, ಯಥಾರ್ಥ ಚಿತ್ತನಾಗಿದ್ದ ಯೋಬ, ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದ ಯೋಬ, 10 ಜನ ಮಕ್ಕಳು, 5,000 ಕತ್ತೆಗಳು, 500 ಜೋಡಿ ಎತ್ತಿಗಳು, ಅಷ್ಟು ಶ್ರೀಮಂತನಾಗಿರ್ತಕ್ಕಂಥ ಯೋಬನು, ಭಕ್ತಿವಂತನಾಗಿರ್ತಕ್ಕಂಥ ಯೋಬನು, ನೀತಿವಂತನಾಗಿರ್ತಕ್ಕಂಥ ಯೋಬನು, ಯಥಾರ್ಥ ಚಿತ್ತನಾಗಿರ್ತಕ್ಕಂಥ ಯೋಬನ ಜೀವಿತದಲ್ಲಿ ಒಂದು ಸರ್ತಿ ಬಿರುಗಾಳಿ ಬಂತು. ಯಥಾರ್ಥ ಚಿತ್ತನಾಗಿದ್ದ ಯೋಬ, ಭಕ್ತಿವಂತನಾಗಿದ್ದ ಯೋಬ, ನೀತಿವಂತನಾಗಿದ್ದ ಯೋಬ, ಅವನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದ ಯೋಬ, ಒಳ್ಳೆ ಬಿಸಿನೆಸ್ ಮ್ಯಾನ್ ಆಗಿದ್ದ ಯೋಬ, ಕುರಿಗಳಿದ್ವು, ಎತ್ತುಗಳಿದ್ವು, ಹೊಲಗಳಿದ್ವು, ಮನೆಗಳಿದ್ವು ಕರ್ತನೆ ಪ್ರಿಯರೇ. ಆದ್ರ ಕೆಲವೊಂದು ಟೈಮ್ ಬಿರುಗಾಳಿ ಬಂದ್ಬಿಟ್ಟು ಕಷ್ಟಗಳಿಗೆ ಒಳಗಾಗಿ ಕರ್ತನೆ ಪ್ರಿಯರೇ ಆಸ್ತಿ ಹೋಯ್ತು, ದನ ಕರುಗಳು ಹೋಗಿದ್ವು, ಎತ್ತುಗಳ ಬೇರೆ ಪಾಲಾಯ್ತು. 10 ಜನ ಮಕ್ಕಳಿದ್ದಿದ್ರು, 10 ಜನ ಮಕ್ಕಳ ಮೇಲೆ RCC ಮನೆಯ ಛತ್ತನ್ನು ಬಿದ್ದಿ 10 ಜನ ಮಕ್ಕಳು ಸತ್ತು ಹೋಗ್ತಾರೆ. ಇದ್ದಂತ ಹೆಂಡತಿ ಕೂಡ ಅವನಿಗೆ ಬಿಟ್ಟು ಹೋಗ್ತಾಳ. ಇಷ್ಟೆಲ್ಲ ಆದ್ರೂ ಯೋಬನ ಬಾಯಿ ಒಳಗ್ ಒಂದೇ ಶಬ್ದ, ದೇವರು ಕೊಟ್ಟಾರ, ದೇವರು ತಗೊಂಡಾರ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅಕ್ಕ ಹೇಳುತ್ತದೆ ವಚನ, ಎಡಬಿಡದ ದೇವರಿಗೆ ಕೊಂಡಾಡ್ರಿ, ಯಾವಾಗ ನನ್ನ ಬಾಯಿ ಒಳಗ ಸ್ತೋತ್ರ